ತುಪ್ಪದ ಮಹತ್ವ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿವಸದಲ್ಲಿ ಹೇಳಿಕೆ ಹೊರಟಂಥ ವಿಚಾರ ಅಂತ ಹೇಳಿದರೆ, ಬಾಣಂತಿಯರಿದ್ದವಾಗ ಆನಂತರದಲ್ಲಿ ಬಸ್ರಿ ಇದ್ದಂತಹ ಸಮಯದಲ್ಲಿ ಹೆಚ್ಚಾಗಿ ತುಪ್ಪವನ್ನು ಜಾಸ್ತಿಯಾಗಿ ಕೊಡ್ತಾರೆ ಅಥವಾ ತಾಯಂದಿರು ಬಳಸ್ತಕ್ಕಂಥದ್ದು. ಇದು ಯಾಕೆ ಅಂತ ನಾವು ವಿಚಾರವನ್ನು ಮಾಡಿದರೆ, ತುಪ್ಪದಲ್ಲಿ ಇರತಕ್ಕಂತಹ 4 ವಿಧವಾದಂತಹ ವಿಟಮಿನ್ಸ್ಗಳು, ಅದರಲ್ಲಿ ಈಗಿನ ಶಬ್ದದಲ್ಲೇ ಹೇಳಬೇಕಾದರೆ ಎ ಹೇಳ್ತಕ್ಕಂಥದ್ದು, ಡಿ ಹೇಳ್ತಕ್ಕಂಥದ್ದು, ಇ ಹೇಳ್ತಕ್ಕಂಥದ್ದು, ಕೆ ಹೇಳ್ತಕ್ಕಂಥದ್ದು. ಈ ವಿಟಮಿನ್ಸ್ಗಳು ಅದರಲ್ಲಿ ಇರತಕ್ಕಂಥದ್ದು 4 ವಿಟಮಿನ್ಸ್ಗಳು ಒಂದರಲ್ಲೇ ಇರುವುದರಿಂದಾಗಿ ಇದು ಅದ್ಭುತವಾದಂತಹ ಪೌಷ್ಟಿಕಾಂಶವನ್ನು ಹೊಂದಿರುವುದರ ಜೊತೆಯಲ್ಲಿ ಎನರ್ಜಿ, ಶಕ್ತಿ ಇತ್ಯಾದಿಗಳನ್ನು ಕೊಡುವುದರ ಜೊತೆಯಲ್ಲೇ ಮಿದುಳಿನ ಜಾಗೃತಾವಸ್ಥೆ, ಬುದ್ಧಿಶಕ್ತಿಯನ್ನು ಚುರುಕು ಮಾಡುವಂತಹ ಮತ್ತು ರಕ್ತ ಸಂಚಾರಾದಿಗಳನ್ನು ಸರಿಯಾಗಿ ಮಾಡುವಂತಹ, ತಿಂದ ಆಹಾರಾದಿಗಳು ಜೀರ್ಣಕ್ರಿಯೆ ಆಗುವಂತಹ ರೀತಿಯಲ್ಲಿಯೂ, ಆನಂತರದಲ್ಲಿ ನಮ್ಮ ದೇಹಕ್ಕೆ ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಒಂದು ಆ್ಯಸಿಡಿನ ಕೊರತೆ ಹೇಳ್ತಕ್ಕಂಥದ್ದು ಇರ್ತದೆ, ಅದನ್ನು ನೀಗಿಸುವ ಶಕ್ತಿ ಹೇಳ್ತಕ್ಕಂಥದ್ದು ಈ ತುಪ್ಪದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಅದನ್ನು ಜಾಸ್ತಿಯಾಗಿ ಹಿಂದಿನವರು ಬಳಸ್ತಾ ಇದ್ರು. ಹಾಗಾಗಿ ಮಕ್ಕಳಾಗಿರ್ಬೋದು, ಹಿಂದಿನವರಾಗಿರ್ಬೋದು, ದಷ್ಟಪುಷ್ಟವಾಗಿ ಆರೋಗ್ಯಯುತವಾಗಿ ಇರಲಿಕ್ಕೆ ಇದು ಸಾಧ್ಯವಾಗ್ತಾ ಇತ್ತು. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ನೋಡಪ್ಪ ಹಳೆ ಕೊರಲು ಹೇಗಿದೆ ಅಂತ ಹೇಳೋದಾಗಿ ಹೇಳ್ತೇವೆ. ಅಂತ ಹೇಳಿದರೆ, ಹಳೆಯ ಮರ ಬಿದ್ದುಕೊಂಡು ಇದ್ದರೆ ಅದು ಲಡ್ಡಾಗುವುದಿಲ್ಲ, ಒಳ್ಳೆ ಕೆಂಚಾಗಿ ಇರ್ತಕ್ಕಂಥದ್ದು. ಕತ್ತಿಯನ್ನು ಹೊಡೆದರೂ ಕೂಡ ಟಣ್ ಅಂತ ಕಲ್ಲಿಗೆ ಸಿಡಿಯುತ್ತೆ. ಮಳೆಯಲ್ಲಿ ಬಿಸಿಲಲ್ಲಿ ನೆನೀತಾ ಇದ್ದರೂ ಕೂಡ ಹಿಂಗಿದೆ ಹಾಗೆ ಇರುತ್ತೆ ಎಷ್ಟೋ ವರ್ಷಗಳ ತನಕ. ಆ ರೀತಿಯಲ್ಲಿ ಇರುವುದರಿಂದಾಗಿ ಹಳೆಯ ಕೊರ್ಲಿಗೆ ಸಮಾನ ಅಂತ ಹೇಳುವುದಾಗಿ ಹೇಳ್ತೇವೆ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಅವರು ಉಪಯೋಗಿಸ್ತಾ ಇರತಕ್ಕಂಥ ಈ ರೀತಿಯಾದಂತಹ ವಿಚಾರವು. ಆನಂತರದಲ್ಲಿ ಮತ್ತು ಜೊತೆಯಲ್ಲಿ ನೋಡಿ, ನಮ್ಮ ಧಾರ್ಮಿಕವಾದಂತಹ ಪದ್ಧತಿಯಲ್ಲಿ ಅದಕ್ಕೆ ವಿಶೇಷವಾದಂತಹ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೋಮ ಕರ್ಮಾಂಗಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ದೇವತೆಗಳಿಗೂ ಕೂಡ ಅಷ್ಟೇ ಪ್ರಿಯವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನಾವು ಅಗ್ನಿಗೆ ಹಾಕಿ ಹವಿಸ್ಸನ್ನು ಕೊಟ್ಟಂಥ ಸಮಯದಲ್ಲಿ ಅದರಲ್ಲಿ ಇರ್ತಕ್ಕಂಥ ಅಂಶಕದಿಂದಾಗಿ ಇಡೀ ವಾತಾವರಣ ಹೇಳ್ತಕ್ಕಂಥದ್ದು ಶುದ್ಧತೆ ಹೇಳ್ತಕ್ಕಂಥದ್ದಾಗ್ತದೆ. ಮತ್ತು ಅಗ್ನಿಯಿಂದ ಬರ್ತಕ್ಕಂತಹ ಸ್ಮೆಲ್ಲನ್ನು ನೀವು ಗಮನಿಸಿರ್ಬೋದು. ಎಷ್ಟೊಂದು ಆರೋಗ್ಯಕ್ಕೆ ಉತ್ತಮವಾದಂಥದ್ದನ್ನು ಕೊಡ್ತದೆ ಅಂತ ನಾವು ಊಹಿಸಿಕೊಳ್ಳೋಕ್ಕೂ ಕೂಡ ಕಷ್ಟವಾಗುತ್ತೆ. ಶ್ವಾಸಕೋಶ ಇತ್ಯಾದಿಗಳನ್ನು ಶುಭ್ರತೆಯನ್ನು ಮಾಡುವುದರ ಜೊತೆಯಲ್ಲಿ ಉತ್ತಮವಾದಂತಹ ಫಲವನ್ನು ಅದು ಕೊಡ್ತಕ್ಕಂಥದ್ದು. ಹಾಗಾಗಿ ನಮ್ಮ ಧಾರ್ಮಿಕತೆಯಲ್ಲಿ ಅದನ್ನು ಮೊದಲಿನಿಂದಲೂ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆದರೆ ಕೆಲವರು ಹೇಳ್ತಾರೆ ತುಪ್ಪವನ್ನು ತಿಂದರೆ ಅಜೀರ್ಣ ಆಗುತ್ತೆ, ಇನ್ನು ಕೊಬ್ಬಿನಾಂಶ ಜಾಸ್ತಿ ಇದೆ, ಹಾಗಾಗಿ ದಪ್ಪವಾಗ್ಬಿಡ್ತಾರೆ. ಆ ಥರ ಎಲ್ಲ ಏನೇನೂ ಆಗುವುದಿಲ್ಲ. ಆರೋಗ್ಯಕ್ಕೆ ಉತ್ತಮವಾದಂಥ ಅಂಶಕ ಹೇಳುವುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತು ಯಾವ ವ್ಯಕ್ತಿಗಳು ಹೆಚ್ಚಿನದಾಗಿ ಇದನ್ನು ಬಳಸ್ತಾ ಇರ್ತಾರೋ ಅವರಿಗೆ ಆದಷ್ಟು ರೋಗ ರುಜಿನ ಬಾಧೆ ಹೇಳ್ತಕ್ಕಂಥದ್ದು ಕಡಿಮೆ ಆಗಿರ್ತದೆ. ಜೊತೆಯಲ್ಲಿ ಚೆನ್ನಾಗಿ ಇರಲಿಕ್ಕೆ, ಪೌಷ್ಟಿಕವಾಗಿ ಇರಲಿಕ್ಕೆ ಅದು ಅನುವನ್ನು ಮಾಡಿಕೊಡ್ತದೆ. ಹಾಗಾಗಿ ತಾಯಂದಿರು ಮಕ್ಕಳ ಬೆಳವಣಿಗೆ ಮತ್ತು ಅವರ ಏಳಿಗೆಗೋಸ್ಕರವಾಗಿ ಹೆಚ್ಚಿದಾಗಿ ಈ ತುಪ್ಪವನ್ನು ಜಾಸ್ತಿಯಾಗಿ ಬಳಸ್ತಕ್ಕಂಥದ್ದು.